ಇವತ್ತು ಈ ವರ್ಷ ಅಂದರೆ 2026ರ T20 ವರ್ಲ್ಡ್ ಕಪ್ ಫೈನಲ್ ನಡೀತಾ ಇದೆ. ಬಟ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇಂಡಿಯಾಗೆ ಇನ್ಫ್ಯಾಕ್ಟ್ ಸಿಹಿಗಿಂತ ಕಹಿಗಳೇ ಜಾಸ್ತಿ. ಸೊ 2023ರ ವರ್ಲ್ಡ್ ಕಪ್ ಸೋತ ನಂತರ ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ವಿರುದ್ಧ ಆ ರೀತಿಯಾದಂಥ ಒಂದು ಡಿಫೀಟ್ ಆಯಿತು ನಮಗೆ ವರ್ಲ್ಡ್ ಕಪ್ ಫೈನಲಲ್ಲಿ. ಸೊ ಅದೇ ಜಾಗದಲ್ಲೇ ಈಗ ಮತ್ತೊಮ್ಮೆ T20 ವಿಶ್ವಕಪ್ನ ಫೈನಲ್ ನಡೀತಾ ಇರುವಂಥದ್ದು. ಸೊ ಆ ಒಂದು ನೋವನ್ನು ಇವತ್ತಿನ ಮ್ಯಾಚ್ ಗೆಲ್ಲೋದ್ರ ಮುಖಾಂತರ ಅವರು ನಮ್ಮ ಟೀಮ್ ಇಂಡಿಯಾ ಬ್ಲೂ ಬಾಯ್ಸ್ ಅಳಿಸಾಕ್ತಾರಾ ಅಂತ. ರಾಹುಲ್, ನಾವು ನರೇಂದ್ರ ಮೋದಿ ಸ್ಟೇಡಿಯಂನ ನೀವು ಹೇಳ್ತಾ ಇದ್ರಿ ನಮ್ಮ ಇಂಡಿಯಾಗೆ ಅಷ್ಟೊಂದು ಲಕ್ಕಿಲ್ಲ ಅಂತ. ಬಟ್ ಡೆಫಿನೆಟ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಟೀಮ್ ಇಂಡಿಯಾಗೆ ಲಕ್ಕಿದೆ. ಅಂದರೆ ನಾವು ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಸಲ ನೋಡ್ತಾ ಇದ್ರೆ ಲಾಸ್ಟ್ 10 ಮ್ಯಾಚ್ಗಳಲ್ಲಿ ಇಂಡಿಯಾ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡಿದೆ, 7 ಮ್ಯಾಚ್ಗಳನ್ನು ಗೆದ್ದಿದೆ. ಸೊ 7 ಮ್ಯಾಚ್ಗಳನ್ನು ಗೆದ್ದಿದೆ, ಡೆಫಿನೆಟ್ಲಿ ಟೀಮ್ ಇಂಡಿಯಾಗೆ ಅಲ್ಲಿ ಲಕ್ಕಿದೆ ಅಂತಲೇ ಅನಿಸುತ್ತೆ. ಬಟ್ ನೀವು 2023 ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತಾ ಇದ್ವಿ ನೀವು. ಡೆಫಿನೆಟ್ಲಿ ಸಾಕಷ್ಟು ನಮಗೆಲ್ಲ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆಂದರೆ ಲಾಸ್ಟ್ ಟೈಮ್ ಏನು ಕೈಗೆ ಬಂದಂಥ ತುತ್ತು ಒಂದು ಬಾಯಿಗೆ ಬರಲಿಲ್ಲ. ಸೊ ಆಸ್ಟ್ರೇಲಿಯಾ ಮೇಲೆ ನಾವು ಗೆಲ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ಆ ಒಂದು ಮ್ಯಾಚಲ್ಲಿ ನಾವು ಸೋಲ್ಬೇಕಾಯಿತು. ಫೈನಲ್ಸ್ನ ಸೋತು ನಾವು ಕಪ್ನ ಕೂಡ ನಾವು ಮಿಸ್ ಮಾಡ್ಕೊಂಡ್ರೆ. ಬಟ್ ಈ ಸಲ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ ರಾಹುಲ್, ಟೀಮ್ ಇಂಡಿಯಾ ಒಂದು ಸಾಕಷ್ಟು ಒಂದು ಮೂಢನಂಬಿಕೆಗೆ ಒಳಗಾಗಿದೆ. ಅಂದರೆ ನಾವು 2023ಯಲ್ಲಿ ಏನು ಡ್ರೆಸ್ಸಿಂಗ್ ರೂಮಲ್ಲಿದ್ವಿ, ಆ ಡ್ರೆಸ್ಸಿಂಗ್ ರೂಮ್ನ ಚೇಂಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದರೆ ಬೇರೆ ಅಂದರೆ ವಿಸಿಟರ್ಸ್ ಡ್ರೆಸ್ಸಿಂಗ್ ರೂಮ್ನ ನಾವು ಡ್ರೆಸ್ಸಿಂಗ್ ರೂಮ್ನಲ್ಲಿ ಇರೋ ಆ ರೀತಿಯೆಲ್ಲ ಒಂದು ಮೂಢನಂಬಿಕೆನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಬಟ್ ಏನೇ ಆಗಲಿ, ಎಂಡ್ ಆಫ್ ದ ಡೇ ನೀವು ಫೀಲ್ಡಲ್ಲಿ ಆನ್ ಫೀಲ್ಡಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ. ಈ ಮೂಢನಂಬಿಕೆ, ಆಮೇಲೆ ಚಂದ್ರಗ್ರಹಣ ಇರೋ ಟೈಮಲ್ಲಿ ಕೂಡ ಅವ್ರು ಪ್ರಾಕ್ಟೀಸ್ ಮಾಡಲಿಲ್ಲ. ಸೊ ಇವೆಲ್ಲ ಒಂದು ಮೂಢನಂಬಿಕೆಗಳ ಇರ್ಬೋದು. ಬಟ್ ನಾವು ಆಡಲೇಬೇಕು, ಫೀಲ್ಡಲ್ಲಿ ಫೈಟ್ ಮಾಡಲೇಬೇಕು. ಇಲ್ಲಾಂದರೆ ಯಾವುದು ಮ್ಯಾಚ್ ಗೆಲ್ಲಕ್ಕಾಗಲ್ಲ, ಯಾವುದು ಟ್ರೋಫಿ ಗೆಲ್ಲಕ್ಕಾಗಲ್ಲ ರಾಹುಲ್. ಈಗ ಮತ್ತೊಂದು ಮೂಢನಂಬಿಕೆ ಏನು ಅಂತಂದರೆ, ಯಾವ ಟೀಮ್ T20 ವರ್ಲ್ಡ್ ಕಪ್ನ ಗೆದ್ದಿದೆಯೋ ಮುಂದಿನ ಬಾರಿಗೆ ಅದು ಫೈನಲ್ಗೂ ಬರಲ್ಲ, ಆ ಕಪ್ ಗೆಲ್ಲಲ್ಲ ಅನ್ನುವಂಥ ಒಂದು ಮೂಢನಂಬಿಕೆ. ಬಟ್ ಈ ಬಾರಿ ಫೈನಲ್ಗೆ ಪ್ರವೇಶ ಕೊಟ್ಟು ಅದನ್ನು ಈಗ ತೊಡೆದು ಹಾಕಿದೆ ನಮ್ಮ ಟೀಮ್ ಇಂಡಿಯಾ. ಬಟ್ ಇವತ್ತು ಕಂಟಿನ್ಯೂ ಆಗಿ ಆ ಕಪ್ಪನ್ನ ಗೆಲ್ಲುವಂತಹ ಚಾನ್ಸಸ್, ಅದರ ಜೊತೆಗೆ ಆ ಮೂಢನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇಲ್ಲೊಂದು ಕಡೆ ತುಂಬ ಜಾಸ್ತಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಅದನ್ನು ನಂಬ್ತಿದ್ದಾರಾ ಅಂತ. ಡೆಫಿನೆಟ್ಲಿ ರಾಹುಲ್, ಏನಂದರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ವಿ, ಯಾವುದೇ ಒಂದು ಸ್ಟೇಟ್ಗೆ ಹೋದರೂ ಕೂಡ ಅವರು ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ, ಮಹಾಕಾಳ ದರ್ಶನ ಮಾಡ್ತಾರೆ, ಸಿದ್ಧಿವಿನಾಯಕ ದೇವರ ದರ್ಶನ ಮಾಡ್ತಾರೆ. ಆ ಸ್ಟೇಟ್ಗೆ ಹೋದಾಗ ಆ ದೇವ್ರನ್ನ ದರ್ಶನ ಮಾಡ್ತಾರೆ. ಬಟ್ ಏನಂದರೆ ಇಲ್ಲಿ ಟೀಮ್ ಇಂಡಿಯಾ ಒಂದು ಕಡೆ ಒಂದು ಸ್ವಲ್ಪ ಅವರು ಕೂಡ ಸ್ವಲ್ಪ ದೈವ ಭಕ್ತರ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ, ಎಸ್ಪೆಷಲಿ ಕೋಚ್ ಗೌತಮ್ ಗಂಭೀರ್ ಕೂಡ ಸಾಕಷ್ಟು ಒಂದು ದೈವ ಭಕ್ತರು ಅವರು. ಸೊ ಇಲ್ಲೇ ಹೋದ್ರೂ ಅವರು ಒಂದು ದೇವ್ರನ್ನ ಪೂಜೆ ಮಾಡೋದು, ಒಂದು ಸ್ವಲ್ಪ ಏನೋ ಅವರ ಒಂದು ವಿಶ್ ಫುಲ್ಫಿಲ್ ಆಗಲಿ ಅಂತ ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ. ಬಟ್ ನಾನಾಗಲೇ ಹೇಳ್ತಾ ಇದ್ದೆ, ಇಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲಿ ಬರಲ್ಲ. ಬಟ್ ಲಕ್ ಇರಬೇಕು ನಿಮಗೆ. ಲಕ್ ಜೊತೆಗೆ ನಾವು ಹಾರ್ಡ್ ಅಂದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಕೂಡ ನಾವು ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಇಲ್ಲಿ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಗೊತ್ತಿಲ್ಲ ಲಕ್ ಯಾರ ಕಡೆ ಇರುತ್ತೋ. ಬಟ್ ಎಲ್ಲ ಅಂದರೆ 140 ಕೋಟಿ ಜನ ಕ್ರಿಕೆಟ್ ಫ್ಯಾನ್ಸ್ ಏನು ಹೇಳ್ತಾ ಇದ್ದಾರೆ, ಭಾರತ ಗೆಲ್ಲೇಬೇಕು ಅಂತ ಎಲ್ಲರೂ ಕೂಡ ಆಶಿಸ್ತಾರೆ. ಜೊತೆಗೆ ವಿಶ್ವಾದ್ಯಂತ ಎಲ್ಲ ಫ್ಯಾನ್ಸ್, ಕ್ರಿಕೆಟ್ ಫ್ಯಾನ್ಸ್ ಕೂಡ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಪೋರ್ಟೇ ಟೀಮ್ ಇಂಡಿಯಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಬಟ್ ಕಾನ್ಫಿಡೆನ್ಸ್ ಲೆವೆಲ್ಗಿಂತ ಪ್ರೆಷರ್ ಬಿಲ್ಡ್ ಆಗದೆ ಇದ್ರೆ ಸಾಕು. ಬಟ್ ಇಂಥ ಒಂದು ಸಿಚುವೇಶನ್ಗಳಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಸಾಕಷ್ಟು ಮ್ಯಾಚ್ಗಳನ್ನು ಆಡಿದ್ದಾರೆ. ನಾವು ಸಾಕಷ್ಟು ಫೈನಲ್ಸ್ನ ನಾವು ನೋಡಿದ್ದೀವಿ, ಸೆಮಿಫೈನಲ್ಸ್ನ ನೋಡಿದ್ದೀವಿ. ಸೊ ಪ್ರೆಷರ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಿದೆ. ಯಾಕಂದರೆ ಎಲ್ಲ ನಾವು IPL ಅಲ್ಲಿ ನೋಡಬೇಕಾದ್ರೆ 32,000-35,000 ಜನಗಳ ಮುಂದೆ ಆಡ್ತಾರೆ. ಬಟ್ ಇವತ್ತು 1,15,000 ಜನರ ಮುಂದೆ ಆಡಬೇಕು. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಬಟ್ ಇಲ್ಲೇ ನಾನು ಹೇಳ್ದಂಗೆ ಮೂಢನಂಬಿಕೆ ಯಾವುದು ಬರಲ್ಲ. ಅಷ್ಟು ಜನಗಳ ಮುಂದೆ ನೀವು ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು. ಪ್ರೆಷರ್ನ ಹ್ಯಾಂಡಲ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಗೆಲ್ಲೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಕೂಡ ವರ್ಲ್ಡ್ ಕಪ್ನ ಸಮಯದಲ್ಲಿ ಅಹಮದಾಬಾದ್ ಸ್ಟೇಡಿಯಂಗೆ ಹೋಗಿದ್ರಿ. ಸೊ ಆ ಒಂದು ಎನ್ವೈರನ್ಮೆಂಟ್ ಬಗ್ಗೆ ಹೇಳಿ, ಯಾವ ರೀತಿಯಾಗಿ ಆ ಒಂದು ಸ್ಟೇಡಿಯಂ ಇದೆ. ಯಾಕಂದರೆ ನಾವು ಯಾರೂ ಹೋಗಿಲ್ಲ, ನಾನಂತೂ ಹೋಗಿಲ್ಲ ಇನ್ಫ್ಯಾಕ್ಟ್. ಸೊ ಅಲ್ಲಿ ಪ್ಲೇಯರು ಅಷ್ಟು ಜನ ಕ್ರೌಡ್ ಮಧ್ಯೆ ಆಡುವಂಥ ಟೆನ್ಷನ್ ಆ್ಯಸ್ ಅ ಸ್ಪೋರ್ಟ್ಸ್ ಜರ್ನಲಿಸ್ಟ್. ಸೊ ಅದು ಹೆಂಗೆ ನೀವು ಅನಲೈಸ್ ಮಾಡ್ತೀರಾ? ಅಷ್ಟು ಜನರ ಮಧ್ಯೆ ಆ ಒಂದು ಪ್ರೆಷರ್ ಗೇಮ್ನಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಟಾಸ್ಕ್ ಒಬ್ಬ ಪ್ಲೇಯರ್ಗೆ ಪರ್ಫಾರ್ಮ್ ಮಾಡಲಿಕ್ಕೆ. ರಾಹುಲ್, ಏನಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. 2023 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ನಾನು ಅಹಮದಾಬಾದ್ ಹೋಗಿದ್ದೆ. ಸೊ ಅಹಮದಾಬಾದ್ ಸ್ಟೇಡಿಯಂನ ನಾನು ಫಸ್ಟ್ ಟೈಮ್ ನೋಡಿದೆ. ನಾನು ಅಂದರೆ ಈ ಹಿಂದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಇತ್ತು. ಬಟ್ ಈಗ ಅಹಮದಾಬಾದ್ ಯಾವ ರೀತಿ ಇದೆ ಅಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ಏನಂದರೆ ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಒಂದು ರೀತಿ
1,00,000 ಜನ ಸೀಟಿಂಗ್ ಕೆಪಾಸಿಟಿ ಇದೆ. ಬಟ್ ಅನ್ಬಿಲೀವಬಲ್ ಅಂತ ಹೇಳ್ತೀನಿ, ಅಲ್ಲಿ ಕುತ್ಕೊಂಡು ಮ್ಯಾಚ್ ನೋಡೋ ಆ ಒಂದು ವೈಬ್ಸೇ ಬೇರೆ. ಜೊತೆಗೆ ಕ್ರಿಕೆಟರ್ಸ್ ಆನ್ ಫೀಲ್ಡ್ ಅಲ್ಲಿ ಕ್ರಿಕೆಟರ್ಸ್ ಮ್ಯಾಚ್ ಆಡ್ತಾ ಇರ್ತಾರೆ, ಅಷ್ಟು ಸುತ್ತಮುತ್ತ ಜನಗಳಿರ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಪರ್ಫಾರ್ಮೆನ್ಸ್ ಮಾಡಲೇಬೇಕು ಅಂತ ಪ್ರೆಷರ್ ಕೂಡ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಯಾಕಂದ್ರೆ ಎಲ್ಲರ ಮೇಲೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮತ್ತೆ ಸ್ಟೇಡಿಯಂ ಕೂಡ ಒಂದು ಒಳ್ಳೆ ಪಿಚಸ್ ಇದೆ, ಸುಮಾರು 14ರಿಂದ 16 ಪಿಚಸ್ ಇದೆ ಅಲ್ಲಿ. ರೆಡ್ ಸಾಯಿಲ್ ಇದೆ, ಬ್ಲ್ಯಾಕ್ ಸಾಯಿಲ್ ಇದೆ. ಇವತ್ತಿನ ಮ್ಯಾಚ್ ಅಲ್ಲಿ ಮಿಕ್ಸ್ಡ್ ಸಾಯಿಲ್ ಅಲ್ಲಿ ಅಂದ್ರೆ ಜಾಸ್ತಿ ರೆಡ್ ಮತ್ತೆ ಕಡಿಮೆ ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಆಡ್ತಾರೆ ಅಂತ ಇವತ್ತಿನ ಒಂದು ರಿಪೋರ್ಟ್ಸ್ ಹೇಳ್ತಾ ಇದೆ. ಬಟ್ ಒಂದು ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಅಂತ ಹೇಳ್ತೀನಿ ಇನ್ ದ ವರ್ಲ್ಡ್, ನಾಟ್ ಇನ್ ಇಂಡಿಯಾ, ಇನ್ ದ ವರ್ಲ್ಡ್ ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಅಂತ ಹೇಳ್ತೀನಿ.